ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾರ್. ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ರಾಜಕಾರಣದ ದಿನನಿತ್ಯ ಬಡದಾಟನ ನಾವು ನೋಡ್ತಾ ಇರ್ತೀವಿ. ಯಾರು ಏನು ಎತ್ತ ಯಾವ ಪಕ್ಷ ಎಲ್ಲಿ ಬಂದರು ಇದನ್ನು ಮಾತಾಡ್ತಾ ಇರ್ತೀವಿ. ಇದನ್ನು ಮೀರಿದ್ದು ಈ ಬದುಕೊಂದದ ಇಲ್ಲ. ಈ ದೇಶದ ಜಾತಿ ವ್ಯವಸ್ಥೆಗಳಿದ್ದಾವೆ. ಈ ಜಾತಿ ವ್ಯವಸ್ಥೆಗಳಲ್ಲಿ ಅದರಲ್ಲೂ ದಲಿತ ಅಥವಾ ಪರಿಶಿಷ್ಟ ಜಾತಿ ಜೊತೆಗೆ ಆದಿವಾಸಿಗಳು ಪರಿಶಿಷ್ಟ ಜನಾಂಗ ಇವರ ಬದುಕು ಯಾವ ರೀತಿ ಅದ, ಹೆಂಗೆ ಹೊರಟದ, ಎಂತ ಏನು ಅವ್ರ ಬಗ್ಗೆ ಅಂದ ತಕ್ಷಣ ನಾವು ಮುರಿಬೋದು. ಇಲ್ಲಪ್ಪ ಇವ್ರು ಕೆಳಜಾತಿಯವ್ರು ಇರ್ತಾರೆ ಬದುಕ್ತಾರಲ್ರಿ ಅವರು ಅಂತ. ಅವ್ರ ಬಗ್ಗೆಯೂ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಯಾಕಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು, ದಲಿತ ಮತ್ತು ಆದಿವಾಸಿಗಳು ಈ ನೆಲದ ಮೂಲ ನಿವಾಸಿಗಳದ್ದು ಮೂಲ ಅದು ಅವ್ರಿಗೆ ಎಷ್ಟು ಮಟ್ಟಿಗೆ ಇವತ್ತು ಶಿಕ್ಷಣ ಸಿಕ್ಕದ, ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗ್ಯದ, ಎಷ್ಟು ಜನರಿಗೆ ಭೂಮಿ ಈ ಪರಿಶಿಷ್ಟ ಮತ್ತು ಈ ಜನಾಂಗಾಚೋ ಅಥವಾ ಜಾತಿಗೆ ಜನ ಸಿಕ್ಕದನ್ನು ಸಹಿತ ಇವತ್ತು ನಾವು ನೋಡಬೇಕಾಗಿದೆ. ಇವತ್ತಿನ ಮ್ಯಾಕ್ಸಿಮಮ್ ಭೂಮಿಗಳೆಲ್ಲ ಮೇಲ್ವರ್ಣೀಯ ಜನ್ಯ ಜಾತಿಗಳ ಕೈಲಿದೆ ಅನ್ನೋದು ಅಷ್ಟು ಸತ್ಯದ. ಅದರಲ್ಲಿ ದುಡಿಯೋರು ಯಾರಪ್ಪ ಅಂದರೆ ಈ ಕೆಳವರ್ಗ ಅಥವಾ ಕೆಳ ಒಂದು ವರ್ಣದಿಂದ ಜನ್ಯವಂತ ಜನರಿಂದ ಅಸ್ಪೃಶ್ಯರು ಅಂತೇಳಿ ನಾವು ಮಾಡಿ ಹೋಗ್ಬಿಟ್ವಿ, ಅಥವಾ ಶೂದ್ರರು ಅಂತೇಳಿ ಅವ್ರು ದುಡಿಯೋದಕ್ಕೆ ಮಾತ್ರ ಇದ್ದಾರೆ. ಭೂಮಿಗಳು ಮಾತ್ರ ಇವತ್ತೇನೋ ಟ್ಯಾಂಕ್ ಬಂತು, ಕೆಲವೊಂದಿಷ್ಟು ಜನರಿಗೆ ಭೂಮಿಗಳು ಬಂದಿದ್ದಾವೆ, ಇಲ್ಲ ಅಂತ ಅಲ್ಲ. ಆದರೆ ಇನ್ನೂ ಅನೇಕರಿಗೆ ಬದುಕುವುದಕ್ಕಾಗಲಾರದಂಥದ್ದು ಭೂಮಿ ಇಲ್ಲ ಅಂತ ಪ್ರತಿಯೊಂದು ಹಳ್ಳಿಯ ಒಂದು ನಾವು ಸಹಜವಾಗಿ ಸರ್ವೆ ಮಾಡಿಸಿದರೆ ಇವತ್ತು ಭೂಮಿ ಎಷ್ಟು ಈ ಒಂದು ಹಿಂದುಳಿದ ಅನ್ನೋಕ್ಕಿಂತಲೂ ಪರಿಶಿಷ್ಟ ಜನಾಂಗ ಮತ್ತು ಪರಿಶಿಷ್ಟ ಜಾತಿ ನಡಕದಂತ. ಇವತ್ತು ಕಾಡಿಗೆ ಹೋದ್ರೆ ಗೊತ್ತಾಗ್ತದೆ. ಇವತ್ತು ಎಸ್ಟೇಟ್, ಕಾಫಿ ಎಸ್ಟೇಟು, ಚಹಾ ಎಸ್ಟೇಟು, ಟೀ ಎಸ್ಟೇಟ್ಗಳು ನೋಡಿದಾಗ ಅಲ್ಲೇ